ಸ್ಪರ್ಧೆ ಇರ್ಬೋದು, ಆಟೋಟದ ಸ್ಪರ್ಧೆ ಇರ್ಬೋದು, ಮತ್ತೆ ಬೇರೆ ಬೇರೆ ಇಲ್ಲಿಯ ನಿವಾಸಿಗಳು ಎಲ್ಲರಿಗೂ ಈ ಪಾರ್ಕಲ್ಲಿ ದಿನನಿತ್ಯ ವಾಕ್ ಮಾಡೋರು ಮತ್ತೆ ಎಲ್ಲರೂ ಸೇರಿ ಗೋಪಾಲನವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದನ್ನ ನಾವೆಲ್ಲರೂ ನೋಡಿದ್ದೀವಿ. ಇವತ್ತು ಅದು ಸಮಾರೋಪ ಕಾರ್ಯಕ್ರಮ. ಯಾರ್ಯಾರು ವಿಜೇತರಾಗಿದ್ದಾರೆ, ಯಾರ್ಯಾರು ಪ್ರಯತ್ನ ಪಡೆದಿದ್ದಾರೆ, ಮತ್ತೆ ಈ ಭಾಗದಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಗೌರವ ಸಲ್ಲಿಸುವಂತ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿರುವಂಥದ್ದು ನಿಜವಾಗಲೂ ಉತ್ತಮವಾದಂತಹ ಬೆಳವಣಿಗೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಗೋಪಾಲ ಸ್ವಾಮಿ ಅವರೇ, ನಮ್ಮ ಪ್ರಜ್ವಲ್ ಮಿಸ್ಸಸ್ ಇಲ್ಲೇ ಅವರೇ, ಪ್ರಜ್ವಲ್ ನಿಂತವನೇ, ಅವ್ರು ಕೂರ್ಸ್ಬಿಟ್ಟು ನಿಂತವನೇ, ಮತ್ತೆ ಮುಂದೆ ಕೂತಿರುವಂತ ಎಲ್ಲ ವಿಜಯನಗರದ ನಿವಾಸಿಗಳೇ. ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮಕ್ಕೆ ಒಂದು 4 ದಿನಗಳನ್ನ ಕರೀತಾ ಇದ್ದೇವೆ. ಸಂಸ್ಕೃತಿ ಪ್ರಾಬ್ಲಮ್ ಆ ಪರಿಸ್ಥಿತಿ ಇತ್ತು, ಇವತ್ತು ಆ ಪರಿಸ್ಥಿತಿ ಇಲ್ಲ. ವಿಜಯನಗರನು ಅದೇ ಇದರಲ್ಲಿತ್ತು. ಈಗ ನಾನು 4 ವರ್ಷದಿಂದ ಇಲ್ಲಿ ಬಂದು ನೋಡಕ್ ಶುರು ಮಾಡಿದ್ಮೇಲೆ ಇಲ್ಲ, ನಾವೆಲ್ಲರೂ ನೈಬರ್ಸ್ಗಳೆಲ್ಲರೂ ಪರಿಚಯ ಮಾಡ್ಕೊಂಡು ಒಬ್ಬರಿಗೆ ಒಬ್ರು ಸಹಕಾರಿಯಾಗಿ ತುಂಬಾ ಉತ್ತಮವಾದಂತಹ ಸಂಬಂಧವನ್ನು ನಾವು ಬೆಳೆಸ್ಕೊಂಡು ನಾವು ಈ ಮಾತನಾಡ್ತಾ ಇದ್ದೀವಿ ಅಂತ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತ ಅಂದ್ರೆ ಎಲ್ಲಾರು ಇಲ್ಲಿ ವಾಸ ಮಾಡುವಂಥವ್ರು ಸಾಮಾನ್ಯವಾಗಿ ಎಲ್ಲಾದ್ರೂ ಎಜುಕೇಟೆಡ್ ಪೀಪಲ್ಸ್ ಇರೋದ್ರಿಂದ ಅವರ ಕೆಲಸಕ್ಕೆ ಅವರು ಹೋಗುವಂಥದ್ದು, ಮತ್ತೆ ಸಮಯನೇ ಸಿಗಲ್ಲ ನಮ್ಗೆ ಅಂತ ಅನ್ನೋ ಮನಸ್ಥಿತಿ ಎಲ್ಲರಿಗೂ. ಈಗ ನಾನು ಹೇಳ್ಕೊಂತ ಇರ್ತೀನಿ ಸಾಮಾನ್ಯವಾಗಿ, ಈಗ ಲಕ್ಷ್ಮಣಗೌಡರು ನನಗೆ ವಾಕ್ ಮಾಡುವಂತ ವಾಕ್ ಮಾಡುವಂತ ಸಮಯ ಸಿಗಲ್ಲ ಅಂತಂದ್ರೆ ಸಮಯ ಸಿಗುತ್ತೆ. ಈಗ ನಿಮ್ಗೂ ಸಮಯ ಸಿಗದೆ ಇದ್ರು ನೀವೆಲ್ಲಾದ್ರೂ ಬೆಳಗಿನ ಟೈಮೋ ಸಂಜೆ ಟೈಮೋ ಒಂದ್ ಕಡೆ ಸೇರಿ ಕೆತ್ತಗಳಾಗಿ ನಿಮ್ಮ ವಿಚಾರಗಳನ್ನ ನೀವು ವಿನಿಮಯ ಮಾಡ್ಕೊಂಡ್ರೆ ಆ ಸಂಬಂಧ ಎಲ್ಲೋ ಹೋಗಿರ್ತದೆ ಅಂತ ಅನ್ನೋದಕ್ಕೆ ನೀವೇ ಸಾಕ್ಷಿ ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ. ನಿಜವಾಗ್ಲೂ ಇದೊಂದು ಉತ್ತಮವಾದಂತ ವಾತಾವರಣವನ್ನ ನಾನು ಈ ವಿಜಯನಗರ ಫಸ್ಟ್ ಸ್ಟೇಜ್ ಅಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳೋದು ತಪ್ಪಾದ್ರು. ಮತ್ತೆ ನಮ್ಮ ಕಾವ್ಯ ಮೇಡಮ್ ಅವರು, ಕವಿತಾ ನಾಯಕ್ ಮೇಡಮ್ ಅವರು ಕಡಿಮೆ ಇತ್ತೀಚೆಗೆ ನಾನು ನಮ್ಮ ಅಕ್ಕಂದಿರು ನೋಡೋಣ, ನಾವೆಲ್ಲ ಯೋಗಾಸನ ಮಾಡ್ತಾ ಇದೀವಿ ಅಂದಾಗ ನೀವೆಲ್ಲ ಯೋಗಾಸನ ಮಾಡ್ತಾ ಇದ್ದೀವಿ ನಮ್ಗೆ ಗಾಬರಿ ಆಗೋದು. ಅದಕ್ಕೆ ಕಾರಣ ಕವಿತಾ ಮೇಡಮ್ ಅವರು. ನೂರಾರು ಜನಕ್ಕೆ ಈಗ 3-4 ದಿನದಿಂದ ನೂರಾರು ಜನ ಹೆಂಗಸರಿಗೆ ಎಲ್ಲ ಸಾಯಕರಿಗೆ ಯೋಗಾಸನವನ್ನ ಅಭ್ಯಾಸ ಮಾಡಿಸ್ತಾ ಇರೋದು ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ, ಒಳ್ಳೆಯದಾಗ್ಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಯೋಗಾಸನ ಮಾಡುವಂತ ದಾಖಲೆ ನಾನು ಹೋದ ವರ್ಷನೂ ನಾನು ಹೇಳಿದೆ ಯೋಗಾಸನಕ್ಕೆ ನಾನು ಮಾಡಬೇಕು ಪ್ರಯತ್ನ ಮಾಡ್ತಿದ್ದ. ಇನ್ನೂ ನಾನು ಯೋಗಾಸನ ಸೇವೆ ಆಗಿಲ್ಲ, ಯೋಗಾಸನ ಮಾಡ್ತಾ ಇಲ್ಲ. ಶುರು ಮಾಡುವಂತೂ ಮಾಡ್ತೀನಿ. ಇಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗಾಸನವನ್ನ ಮಾಡುವಂತದನ್ನ ಎಲ್ಲಾದ್ರೂ ಮನೆಯಲ್ಲಿ ಯಾರು ಇರ್ತಾರೆ, ಯೋಗಾಸನದ ಬಗ್ಗೆ ಇಂಟ್ರೆಸ್ಟ್ ಇದ್ದವರು, ಇಲ್ಲ ಎಕ್ಸೈಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದವರು, ಇಲ್ಲ ನಮ್ಮ ತರ ಸೋಂಬೇರಿಗಳು ಯಾರು ಇರ್ತಾರೆ ಈ ತರ ಕಲಿಯುವಂತ ಕೆಲಸವನ್ನ ಮಾಡಬೇಕು ನೀವುಗಳು ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ. ನಾನು ಇದು 2ನೇ ಬಾರಿ 3ನೇ ಬಾರಿ ನಾನು ಹೇಳ್ತಾ ಇರೋದು, ಯೋಗ ಮಂಟಪಗಳನ್ನ ನಾನು 3 ಸ್ಯಾಂಕ್ಷನ್ ಮಾಡಿಸ್ತೀನಿ, ಕಟ್ಟಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಅದನ್ನ ಹೇಳಕ್ ನನಗೆ ಮುಜುಗರ ಆಯ್ತೈತೆ. ಯಾಕೆಂದ್ರೆ ಏನ್ ಪ್ರತಿ ಸಲ ಬಂದಾಗ ಯೋಗ ಮಂಟಪ ಕಟ್ಟಿಸ್ತೀನಿ ಅಂತ ಇನ್ನೂ ಕಟ್ಟಿಸ್ತಲೇ ಅಂತ ಅನ್ಸುತ್ತೆ. ಈಗ ಮುಂದಿನ ತಿಂಗಳು 100ಕ್ಕೆ 100 ಗುದ್ಲಿ ಪೂಜೆ ಆಗಿ ಯೋಗ ಮಂಟಪಗಳನ್ನ ಕಟ್ಟಿಸುವಂಥದ್ದು 100 ಶುರು ಆಗುತ್ತೆ ಅಂತ ಯಾಕೆಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗ್ಬೇಕಾಯ್ತು, ಗ್ರಾಂಟ್ಸ್ ಗಳು ಬರ್ಬೇಕಾಯ್ತು, ಏನೋ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು. ಅದೆಲ್ಲವನ್ನು ಬಗೆಹರಿಸಿ ಈಗ ಬಂದೈತೆ. ಇನ್ನು 3 ಯೋಗ ಮಂಟಪ ಮತ್ತೆ ಇನ್ನೊಂದು ಯೋಗ ಮಂಟಪನ ಕವಿತಾ ಮೇಡಮ್ ಅವ್ರು ಮಾಡಕ್ಕೆ ಎನ್ಹಾನ್ಸ್ ಮಾಡ್ಕೊಡಿ ಅಂತ ಅಂದ್ರೆ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಅದನ್ನೂ ಮಾಡಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ. ಮುಂದಿನ ವರ್ಷ ಯೋಗಾಸನಕ್ಕೂ ಯೋಗ ಪತಂಜಲಿ ಅಂತ ನೀವು ಕಾರ್ಯಕ್ರಮ ಮಾಡಿದ್ರಿ. ನನಗೆ ಅನ್ನಿಸ್ತು ನೀವು ಯೋಗ ಪತಂಜಲಿ ಕಾರ್ಯಕ್ರಮ ಮಾಡಿದ ನಂತರ ಯಾಕೆ ನಾನಿದೆ ಯೋಗಾಸನ ಮಾಡೋದೆಲ್ಲರೂ ಒಂದೇ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬಾರ್ದು, ವಿಶಾಲವಾಗಿ ಒಂದು ಜಾಗದಲ್ಲಿ ಎಲ್ಲರನ್ನೂ ಸೇರಿಸಿ ಅದು ಏನು ಏರಿಕೆ ಅಂತಂದ್ರೆ ನನಗೇನು ವೈಯಕ್ತಿಕವಾಗಿ ಅದನ್ನ
ನಮ್ಗೆ ಹೊರಡೋದಾಗಿರೋದ್ರಿಂದ ಸುಮಾರು ಕೆಲಸಗಳೈತೆ. ಈಗ ಪ್ರೈಸ್ಗಳನ್ನ ನಾನು ಕೊಡೋದಕ್ಕೆ ನಾನು ಇರೋಕ್ಕಾಗಲ್ಲ. ನಾಗರಾಜ್ ಬೈರಿ ನಮಗೆ ಮತ್ತೆ ಶ್ರೀನಿವಾಸ್ ಅವ್ರಿಗೆ ಇಬ್ಬರಿಗೆ ಸನ್ಮಾನ ಮಾಡ್ಬಿಟ್ಟು ನಾನು ನೋಡ್ತೀನಿ. ಪ್ರೈಸ್ಗಳನ್ನ ನಮ್ಮ ದರ್ಶನಗೌಡರು ಮತ್ತೆ ನಮ್ಮ ಇಲ್ಲಿ ನಿರ್ದೇಶಕ ಎಲ್ಲ ಗಂಡರು ಕೊಡ್ತಾರೆ, ದಯವಿಟ್ಟು ಸ್ವೀಕರಿಸಬೇಕು. ಆಮೇಲೆ ಯಾಕೋ ಮಧ್ಯದಲ್ಲೇ ಹೊರಟೋದ ಇನ್ನು ಒಂದು ಯಾರನ್ನು ಮೊದಲೆಲ್ಲ ಭಾವನೆ ಸೇರಿ ನಾನು ಮಾಡ್ಕೊಡ್ತೀನಿ. ಜೈ ಹಿಂದ್ ಜೈ ಕನ್ನಡ ಹೊಲಿತು. ಆರೋಗ್ಯವನ್ನ ಬೆಳೆಸ್ಕೊಳ್ಳೋಣ. ಯೋಗ ಮಂಟಪಕ್ಕೆ ನಾನು